ಈಗ ಅವನು ಕೋರ್ಟ್ ಆರ್ಡರ್ ಹೆಂಗ್ ಕೊಡ್ದೆ ಕೋರ್ಟ್ ಆರ್ಡರ್ ಕೇಳಿ ಈಗ ನೀವ್ ಕೇಳ್ಬೇಕು ಕೋರ್ಟ್ ಆರ್ಡರ್ ಕೇಳಿದ್ವಿ ಅವ್ರು ಹೇಳ್ತಾರೆ ಜಿಪಿಎ ಹೋಲ್ಡರ್ ಇದ್ದೇನೆ ಅಂತ ಹೇಳ್ತಾರೆ. ಜಿಪಿಎ ಹೋಲ್ಡರ್ ಆದ್ರೆ ನಾನು 5 ಕುಂಟೆ ಅವಂದು ನಮ್ದು 40-60 ಸೈಟ್ ಅವ್ನು 5 ಕುಂಟೆ ಅಲ್ಲಿ ನನ್ ಜಾಗ 40-60 ಇರಿ ಪ್ರಸಾದ್ ಇರಪ್ಪ 5 ಕುಂಟೆ ಜಾಗ ಅಂದ್ರೆ ಗೊತ್ತಲ್ರಿ ನಿಮ್ಗೆ ಎಷ್ಟಿರುತ್ರಿ. ಈಗ ಅವ್ನ ಎಲ್ಲಾದ ಕರೀರಿ ಈಗ ಆಗ್ಬೇಕೀಗ ನಂಗೆ ಕ್ಲಿಯರ್ ಆಗ್ಬಿಡ್ಬೇಕು ಇವತ್ತು. ಏನ್ ದಿನ ಬರೋದು ರೌಡಿಸಮ್ ಮಾಡದ ಅವ್ರ ಅಣ್ತಮ್ದಿರೆಲ್ಲ ಬರೋದು. ನೆನೆ ನಮ್ ಹುಡ್ಗನ್ ಜೊತೆ ಜಗಳಕ್ ಬಂದವ್ರಿ ಇಲ್ಲಿ ಹುಡ್ಗನ್ ಜೊತೆ ಏನ್ ದಿನ ಇದೇ ಕತ್ತೇನೆ ಯಶೋರ್ಮಲ್ ಒತ್ಲಿಸಿದಾರೆ ಎಲ್ಲ ನಾನ್ ಜಿಪಿ ಹೋಲ್ಡ್ರೆ ಹಾಗಾಗಿ ಇಲ್ಲಿ ಬಂದಿದ್ದೆ ಅಂತ ಹೇಳ್ತಾರೆ. 6 ವರ್ಷ ಯಾಕೆ ಬರ್ಲಿಲ್ಲ 6 ವರ್ಷ ಯಾಕೆ ಬರ್ಲಿಲ್ಲ 6 ವರ್ಷ ನಾನ್ ತಗೊಂಡ್ ತೋರಿಸ್ತೀನಿ. ನಾನ್ ಗೌರ್ಮೆಂಟ್ ಗೆ ಟ್ಯಾಕ್ಸ್ ಕಟ್ತಾ ಇದ್ದೀನಿ ಯಾಕೆ ಬಂದಿಲ್ಲ 6 ವರ್ಷ ಹೇಳಿ. ಎಲ್ಲ ದಾಖಲೆಗಳು ನಮ್ಮ ಹತ್ರ ಐತೆ ನಾವು ಕೋರ್ಟ್ ಗೆ ಕೊಡ್ತೀವಿ ಅಂತಾರೆ ಅವರು. ಕೋರ್ಟ್ ಆರ್ಡರ್ ಅಲ್ಲಿ ನನ್ ಸೈಟ್ ಮೇಲೆ ಕೋರ್ಟ್ ಆರ್ಡರ್ ತೋರ್ಸಕ್ ಹೇಳಿ. ಸೈಟ್ ಮೇಲೆ ತೋರ್ಸಕ್ ಹೇಳಿ. ಸೈಟ್ ಮೇಲೆ ತೋರ್ಸಕ್ ಹೇಳಿ ಇನ್ನೇನು ಬೇಡ. ನಾನು ಈಗ ಇಲ್ಲಿಂದ ಹೋಯ್ತೀನಿ ಸೈಟ್ ಮೇಲೆ ಕೋರ್ಟ್ ಆರ್ಡರ್ ತೋರ್ಸಕ್. ಅಂದ್ರೆ ಸೈಟ್ ಮೇಲೆ ಕೊಟ್ಟಿಲ್ಲ ಯಾವ್ದೋ ತಗ ಬಂದಿರೋದು. ಯಾವ ಉದ್ದೇಶಕ್ಕೆ ನಮ್ ಸರ್ವೆ ನಂಬರ್ ಅಲ್ಲ ರೀ ಉದ್ದೇಶ. ನಾನು ತಿಳ್ಕೊಳಕ್ ನಾನ್ CID ಅಲ್ಲ. ಅವನಿಗೆ ಬಿಟ್ಟಿಬೇಕು ಅವ್ನ ಎಲ್ಲಾರ್ದು ಹಿಂಗೆ ಮಾಡೋದಂತ. ಇಲ್ಲಿ PDO ನಟರಾಜ್ ಅಂತ ಒಬ್ಬ ಇವ್ರ ಹಿಂದೆ ಇದ್ದಾನೆ ಅವ್ನ್ ಕ್ರಿಯೇಟ್ ಮಾಡಿ ಕೊಡೋದು ಇದೆಲ್ಲ. ನಾನು ಅದ್ರ ಮಾಹಿತಿ ತೆಗ್ದಿದ್ದೀನಿ ಕೊಡ್ತೀನಿ ಸರ್ಕಾರ ಕೊಡ್ತೀನಿ. ಅವ್ನ ಯಾರ PDO ನಟರಾಜು ಇದನ್ನ ಈ ಖಾತೆ ಮಾಡ್ಕೊಟ್ಟವ್ ನನಗೂ ಮಾಡವನೆ ಒಮ್ಮಂಗೂ ಮಾಡವನೆ. ಅವನು ಈ ಬೌಂಡ್ರಿಲೆಲ್ಲ ಮುಂಚೆ ಕೆಲಸ ಮಾಡಿದ್ದವನಂತೆ. ಅವನು ಇವನು ಶಿಷ್ಯ. ಇವನು ಬರೀ ಮಾತಾಡೋದಷ್ಟೇ ಇವಂದೇನು ಇಲ್ಲ. ಇಂಥವ್ರನ್ನ ಕ್ರಿಯೇಟ್ ಮಾಡಿ ಇಟ್ಕೊಂಡಿದ್ದಾನೆ. ಏನ್ ಮನೆ ಹತ್ರ ಬಂದಿದ್ರೆ ಮೇಡಮ್ ಏನ್ ನಿನ್ನೆ ಮೊನ್ನೆ ಗಲಾಟಿರಿ. ನಿನ್ನೆ ಮೊನ್ನೆ ನಮ್ಮ ಹುಡುಗ ಇಲ್ಲಿ ಕೆಲಸ ಮಾಡಕ್ ಬಿಡ್ತಾ ಇಲ್ಲ. ಈ ಹುಡುಗನ ಹೆಸರು ಮಾಡಿರೋದು ಏನಂದ್ರೆ ನಮಗ್ ಸೇರಿದ್ದು ಬೋರ್ಡ್ ಎಲ್ಲ ಹಾಕಿದ್ದಾರೆ. ನಮ್ಮ ಹುಡುಗಂದು ಇದು ನಮ್ದು ಎಲ್ಲೈತೆ ಅವ್ರದ್ದು ಅಂತ ತೋರ್ಸಕ್ ಹೇಳಿ. ನಾವು ಕಾಂಪೌಂಡ್ ಹೋಗ್ತಾ ಇದೀವಿ ಮತ್ತೆ ಯಾಕೆ ಆಗ್ತಾ ಇರ್ತಾರೆ ನಮ್ ಜಾಗಕ್ಕೆ. ನಾವು ಅವ್ರು ಕೋರ್ಟಿಂದ ಆರ್ಡರ್ ತಂದಾಗ ಬಿಟ್ಕೊಡ್ತೀವಿ. ಈಗ ಹೊಡೆದಿದ್ದಾರೆ ಅವ್ರು ಹೊಡೆದಿದ್ದಕ್ಕೆ ಡಿಫಾಮೇಶನ್ ಹಾಕಿದೀವಿ ಬಿಡಿ. ಮೇಡಮ್ ಈಗ ಅವರು ಕಂಪ್ಲೇಂಟ್ ಕೊಟ್ಟರೆ ನೀವು ಕಂಪ್ಲೇಂಟ್ ಕೊಟ್ಟಿದ್ದೀರಾ. ಕಂಪ್ಲೇಂಟ್ ಯಾಕೆ ಕೊಟ್ಟಿರೋದು ಗೊತ್ತಾ ನೋಡಿ. ಕ್ಯಾಮ್ರಾ ಬಿಚ್ಚವ್ರೆ ಬೀಗ ಬಿಚ್ಚವ್ರೆ ನಮ್ದೆಲ್ಲ ಹೊಡೆದಾಕ್ಯವ್ರೆ. ನಮ್ಮ ಎಲೆಕ್ಟ್ರಿಕ್ ಸಾಮಾನ್ ಕಟ್ಕೊ ಹೋಗ್ಯವ್ರೆ. ನೈಟ್ ಎಲ್ಲ ಅವ್ರೆಲ್ಲ ಬರೋದು ರೌಡಿಸಮ್ ಮಾಡೋದಿಲ್ಲಿ. ನಿನ್ನೆ ಒಬ್ಬ ಪೊಲೀಸ್ ಕರ್ಕ ಬಂದವ್ರು ಅವ್ರ ನಂಬರ್ ಇಟ್ಟಿದ್ದೀನಿ SP ಕೊಡ್ತೀನಿ. ಇವರು ಈ ಏರಿಯಾದಲ್ಲ ಒಂದು ದಂಧೆ ಇದು. ನ್ಯಾಯಾಲಯದ ಸ್ಟೇ ಕೇಳಿದ್ರಿ ಸ್ಟೇ ಸಿಕ್ಕಿಲ್ಲ. ಸ್ಟೇ ಕೊಡ್ತಾರೆ ಆರಾಮಾಗಿ ಕೊಡ್ತಾರೆ. ನಮ್ ಪೇಪರ್ನೆಲ್ಲ ನೋಡ್ತಾರೆ. ತಪ್ಪು ನಮ್ದಿದ್ರೆ ನಮಗ್ ಕೊಡ್ತಾರೆ. ಅಲ್ಲಿವರೆಗೂ ನಮ್ಗೆ ಪಕ್ಕದಲ್ಲಿ ಇವ್ನು ಹೊಡೆದಿದ್ದಾನಲ್ಲ ನಮಗ್ ಮನೆಗ್ ಸೇಫ್ಟಿ ಬೇಡ. ಕಾಂಪೌಂಡ್ ಇನ್ ಯಾವ ಭಾಷೆಯಲ್ಲಿ ಹೇಳಿರಿ. ನಾನು ಇಲ್ದೇ ಇದ್ದಾಗ ಬಂದು ಹೊಡೆದಿದ್ದಾನೆ ಅಂತಾನೆ ಇಷ್ಟೊತ್ತು ಬೈತಾ ಇರೋದು ಅವನಿಗೆ. ನಾನು ಇದ್ದಾಗ ಬಂದು ಅವ್ನು ತೋರಿಸಿ ನಿಮ್ಮನ್ನು ಕರ್ಸಿ ತಪ್ಪು ನಮ್ದಾದ್ರೆ ಅವ್ನು ಹೊಡಿಲಿ ತಪ್ಪಿಲ್ಲ. ಅರ್ಥ ಆಯ್ತಾ. ಈಗ ನಿಮ್ ಪೇಪರ್ನ ನಾನ್ ತಗೊಳಕ್ ಆಗುತ್ತಾ. ಅವ್ನು ಎಲ್ರಿ ಹೋಗಿದ್ದ 6 ವರ್ಷ ಯಶೋರ್ ಮೇಲೆ ಒತ್ಲಿಸ್ಕೊಂಡವ್ರೆ ಅಂತಾನಲ್ಲ. ಈಗ ನೋಡಿ ಹಿಂದ್ಗಡೆ ಸೈಟ್ ಹಂಗೆ ಬಿದ್ದೈತೆ. ಯಾರಿಗೂ ತೊಂದರೆ ಆಗದ ರೀತಿ ನಿಮ್ ಜಾಗನ ತೆರವು ಕೊಡಿಸ್ಕೊಳ್ಳಿ ಅಂತ ಆರ್ಡರ್ ತಂದ್ರೆ ದಾಖಲೆನ ತೋರಿಸಿ ಎಲ್ಲಿ ತರಕ್ ಹೇಳಿ. ಸುಳ್ಳು ಅದು ನಮ್ ಸೈಟ್ ಮೇಲೆ ಇಲ್ಲ. ನಿಮಗೆ ಕನ್ನಡ ಬರುತ್ತಲ್ವಾ. ನಮ್ ಸೈಟ್ ಮೇಲೆ ಇಲ್ಲ. ನಮ್ ಸರ್ವೆ ನಂಬರ್ ಇಲ್ಲ. ಅವ್ನು ಯಾವ್ದ್ರ ಮೇಲೆ ತಂದ್ಬಿಟ್ಟು ನಮ್ದು ಅಂತ ಹೇಳ್ತಾನೆ. ಹೆಂಗ್ರೆ ಕೊಡ್ತಾರೆ ಸರ್ವೆ ನಂಬರ್ ಅಲ್ಲ ಸರ್ವೆ ನಂಬರ್ ಇದಲ್ಲ. ಅದೊಂದು 5 ಗುಂಟೆನೇ ಬೇರೆ ಇದೆ. 5 ಕುಂಟೆ ಇದಾಗಲ್ಲ ರೀ. ಇದು ಬರೀ 40-60. 5 ಕುಂಟೆ ನಂದು ಹೆಂಗಾಗುತ್ತೆ. ಅವ್ನು ಹೆಂಗ್ ನಂದು ಹೊಡಿತಾನೆ. 5 ಕುಂಟೆ ಎಲ್ಲೈತೆ ಹುಡ್ಕೊಳಕ್ ಹೇಳಿ ಅವ್ನಿಗೆ. ಈಗ ನೀವು ಫೈಟ್ ಏನ್ ಮಾಡ್ತೀರಾ ಮೇಡಮ್. ಫೈಟ್ ಮಾಡೋದ್ ಬೇಡ. ಈಗ ಸದ್ಯಕ್ಕೆ ನಾನು ಕಾಂಪೌಂಡ್ ಹಾಕತ್ತೀನಿ. ಅವ್ನು ಇಲ್ಲಿ ಬರಬಾರ್ದು ಅಷ್ಟೇ ನಾನು ಹೇಳೋದು. ಆಮೇಲೆ ನೋಡ್ತೀನಿ ಕೋರ್ಟಲ್ಲಿ ನೋಡ್ತೀನಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ Facebook, Instagram, X ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.